ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ. ನಾನು ಬಾಂಗ್ಡಾ ಫಿಶ್ ಇದು ಆ್ಯಕ್ಚುಲಿ 1 kg ಮೀನು ತೊಗೊಂಡಿದ್ದೀನಿ. ಇದರಿಂದ ಒಂದು ಒಳ್ಳೆ ಕಬಾಬ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಒಂದು ಫಿಶ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಕಬಾಬ್ ನೀವು ತಿಂದಿರಲಿಕ್ಕಿಲ್ಲ ಖಂಡಿತ, ಅಷ್ಟು ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಇದು. ನೋಡಿ, ಅದಕ್ಕೆ 1 kg ನಾನು ಬಾಂಗ್ಡಾ ಫಿಶ್ನ ಕ್ಲೀನ್ ಮಾಡಿಸಿ ನಾನು ತೊಳೆದ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಈಗ ಅರಿಶಿನ ಪುಡಿ 1 ಚಮಚ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಉಪ್ಪು ನೋಡಿ, 1 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 kg ಇರೋದ್ರಿಂದ ನೀವು ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. 1 ಹೋಳು ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಈಗ ಇದಕ್ಕೆ ಲೆಮನ್ ಹುಳಿ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತೀನಿ. ಈಗ ಒಂದು ಹಾಫ್ ಹಾಕ್ಕೊತಾ ಇದ್ದೀನಿ, ಮತ್ತು ಆನಂತರ ಒಂದು ಹಾಫ್ ಹಾಕ್ಕೊತೀನಿ. 1 ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ರಿಂದ 15 ನಿಮಿಷ ಇದನ್ನ ಮ್ಯಾರಿನೇಟಿಗೆ ಇಡ್ತಾಯಿದ್ದೀನಿ. ನಾನು ನೆನೆಸೋದಕ್ಕೆ ಇಡ್ತಾಯಿದ್ದೀನಿ. ಹುಳಿ, ಉಪ್ಪು, ಖಾರ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಚೆನ್ನಾಗಿ ಮೀನಿಗೆ ಹತ್ಕೋಬೇಕು. ಹಾಗಾಗಿ ಒಂದು 10 ರಿಂದ 15 ನಿಮಿಷ ನಾನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಿ ಇಡ್ತಾಯಿದ್ದೀನಿ. ಈ ಥರ ಮಾಡಿ ಇಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಫಿಶ್ಶು. ಹಾಗಾಗಿ ಫ್ರೆಂಡ್ಸ್, ಇದಕ್ಕೆ ಈಗ ನೋಡಿ ಚೆನ್ನಾಗಿ ಹತ್ಕೋಬೇಕು. ನೋಡಿ, ಈ ಥರ ಇದೇನಿದೆ ತಲೆದು ಫಿಶ್ಶು, ಅದ್ರೊಳಗಡೆ ಸ್ವಲ್ಪ ಈ ಥರ ಕೈಯಲ್ಲಿ ನಾನು ಸವರ್ತಾ ಇದ್ದೀನಿ. ಯಾಕಂದರೆ ಖಾರ ಉಪ್ಪು ಚೆನ್ನಾಗಿ ಹತ್ಕೊಳ್ಳಿ ಅಂದ್ಬಿಟ್ಟು. ನೋಡಿ, ಈ ಥರ ಬೇರೆ ಎಲ್ಲಕ್ಕೂ ಬಾಡಿ ಇದೇನಿದೆ 2 ಪೀಸ್ ಕಟ್ ಮಾಡಿದ್ದೀನಿ ನಾನು. ಇದು ಕಬಾಬ್ ಮಾಡ್ತಾ ಇರೋದ್ರಿಂದ ನಾನು ಇದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮುಚ್ಚಿಬಿಟ್ಟು ಒಂದು 10 ರಿಂದ 15 ನಿಮಿಷ ಇಟ್ಟಿದ್ದೀನಿ. ನೋಡಿ, ಆ ನಂತರ ಈಗ 15 ನಿಮಿಷ ಆದ ನಂತರ ನಾನೀಗ ಮತ್ತೆ ತೆಗೆದಿದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ಒಂದು ಮುಷ್ಟಿ, ಒಂದು ಹಿಡಿ ಅಂತೀವಲ್ಲ ಅಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಕೂಡ ಒಂದು ಹಿಡಿ, ಚಕ್ಕೆ ಪೀಸ್ ಒಂದು 3 ಸಣ್ಣ ಸಣ್ಣದು, 3 ಲವಂಗ, ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಬಟ್ ಯಾವುದನ್ನು ಸ್ಕಿಪ್ ಮಾಡಿಬಿಡಿ. ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ನಿಂಬೆ ರಸ ಅರ್ಧ ಆವಾಗಲೇ ಹಾಕಿದ್ದೆ, ಈಗ ಅರ್ಧ ಹಾಕ್ಕೊಳ್ತೀನಿ ಆಮೇಲೆ ನಾನು ಮಿಕ್ಸ್ ಮಾಡುವಾಗ. ಅದಕ್ಕೆ ಸೈಡಿಗೆ ಇಟ್ಟಿದ್ದೀನಿ. ನೋಡಿ, ಈಗ ಶುಂಠಿ 1 ಇಂಚ್ ತೊಗೊಂಡಿದ್ನಲ್ಲ ಅದನ್ನ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕೋಬಿಟ್ಟು ಈ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಚಕ್ಕೆ ಲವಂಗನೂ ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಕಬಾಬ್ಗೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂಥರ ಈ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀವಲ್ಲ ಹಾಗೆಯೇ ಇದು ಕೂಡ ಸಖತ್ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟು, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸತಿ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತಾಯಿರ್ತೀರ. ಇದನ್ನು ಸೈಡ್ ಡಿಶ್ಗೆ ತಿಳಿಸಾರು, ಸೊಪ್ಪು ಸಾರು, ಬೇಳೆ ಸಾರು ಆ ಥರ ಮಾಡಿದಾಗ ಈ ಥರ ಒಂದು ಪೀಸ್ ಸೈಡಿಗೆ ಕಬಾಬ್ ಮಾಡಿಕೊಂಡು ಈ ಥರ ಫಿಶ್ ತಿನ್ನೋದ್ರಿಂದ, ಫಿಶ್ಶು ತುಂಬಾ ಹೆಲ್ದಿ, ನಿಮಗೂ ಗೊತ್ತಿದೆ. ಇದನ್ನು ತಿನ್ನೋದ್ರಿಂದ ಚೆನ್ನಾಗಿ ಊಟನೂ ಸೇರುತ್ತೆ, ಬಾಯಿ ಕೆಟ್ಟಾಗಂತೂ ಇನ್ನೂ ಸಖತ್ತಾಗಿರುತ್ತೆ. ನೋಡಿ, ಈಗ ಎಲ್ಲನೂ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಬಾರ್ದು, ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ, ನೀರು ಮಾತ್ರ ಹಾಕೋಕೆ ಹೋಗಬೇಡಿ, ತೆಳುವಾಗಿಬಿಡುತ್ತೆ. ಹಾಗಾಗಿ ನೋಡಿ, ಹಾಗೆ ರುಬ್ಕೋಬೇಕು. ನಾನು ಸಣ್ಣ ಜಾರಲ್ಲಿ ನೈಸ್ ಆಗೋ ಥರ ರುಬ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಸ್ವಲ್ಪ ತರಿ ಇದ್ದೇ ಇರುತ್ತೆ, ಪರವಾಗಿಲ್ಲ. ನೋಡಿ, ಇಷ್ಟು ರುಬ್ಕೋಬೇಕಾಗುತ್ತೆ. ಇದಕ್ಕೆ ಈಗ ಈ ಫಿಶ್ ಏನು ನಾನು ಮ್ಯಾರಿನೇಟಿಗೆ ಇಟ್ಟಿದ್ನೋ ಅದರಲ್ಲಿ ಅದು ಕೂಡ ಹಾಕ್ಕೊತಿದ್ದೀನಿ. ರುಬ್ಬಿರೋಂಥ ಈ ಪೇಸ್ಟ್ನ ಹಾಕ್ಕೊಳ್ಳೋಣ. ನೀರೆಲ್ಲ ಚೆನ್ನಾಗಿ ಸೋಸಿ ಫಿಶ್ನ ತೊಳೆದ ನಂತರ ಚೆನ್ನಾಗಿ ನೀರು ಸೋಸಿಬಿಟ್ಟು ಫಿಶ್ ತೊಗೋಬೇಕು ಈ ಕಬಾಬಿಗೆ. ನೋಡಿ, ಸ್ವಲ್ಪನೂ ನೀರಿರಬಾರ್ದು. ಹಾಗೆಯೇ ರುಬ್ಕೊಳ್ಳೋಕೆ ಕೂಡ ಇದಕ್ಕೆಲ್ಲ ಮಸಾಲೆಗೆ ನೀರು ಕೂಡ ಹಾಕೋಬಾರ್ದು. ಈಗ ಪೌಡ್ರ್ ನೋಡಿ, 2 ಚಮಚ ಕಾರ್ನ್ಫ್ಲೋರು, 2 ಚಮಚ ಮೈದಾ, 1 ಚಮಚ ಕಡಲೆ ಹಿಟ್ಟು, 1 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಇದು 1 kg ಆಗಿರೋದ್ರಿಂದ ನಾನು 2 ಚಮಚ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು 2 ಚಮಚ ತೊಗೊಂಡಿದ್ದೀನಿ. 1 ಚಮಚ ಅಕ್ಕಿ ಹಿಟ್ಟು, ಮೈದಾ. ನೋಡಿ, ನಿಂಬೆ ರಸ ಇನ್ನು ಅರ್ಧದ್ದು ಇದು ಹಾಕೊತೀನಿ. ಫಿಶ್ ಆಗಿರೋದ್ರಿಂದ ಹುಳಿ ಜಾಸ್ತಿ ಬೇಕು. ನೋಡಿ, ಇದು ಕಸ್ತೂರಿ ಮೆಹತಿ. ಈ ಥರ ಒಂದು ಕಬಾಬ್ ಮಾಡುವಾಗ ಯಾವುದೇ ಕಬಾಬ್ ಮಾಡಿದ್ರೂ ಕಸ್ತೂರಿ ಮೆಹತಿನ ಹಾಕಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದ್ದರೆ ಹಾಕ್ಬೋದು, ಅಥವಾ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಈಗ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ಇದು ಪೇಸ್ಟ್ ಚೆನ್ನಾಗಿ ಆಗಬೇಕಲ್ಲ. ಉಪ್ಪು ನೋಡಿ, ಆವಾಗಲೇ ಮ್ಯಾರಿನೇಟಿಗೆ ಇಟ್ಟಿದ್ನೆಲ್ಲ ಫಿಶ್ ಅವಾಗ ಹಾಕಿದ್ದೆ. ಈಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ರುಚಿಗೆ. ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಆಯಿತು. ಇವಾಗ ನೋಡಿ, ಗ್ರೀನ್ ಕಲರ್ ಬಂದಿದೆ. ಆ್ಯಕ್ಚುಲಿ ಇದು ಮಸಾಲೆ ರುಬ್ಬಿದ್ನಲ್ಲ, ಹಾಗಾಗಿ ಕರಿಬೇವೆಲ್ಲ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಲರ್ ಗ್ರೀನ್ ಕಾಣಿಸ್ತಿದೆ. ಈಗ ಮುಚ್ಚಿ ಒಂದು 20 ನಿಮಿಷ ಇಡಬೇಕಾಗುತ್ತೆ. ನೋಡಿ, 20 ನಿಮಿಷ ಆದ ನಂತರ ಈಗ ನಾನು ತೆಗೆದಿದ್ದೀನಿ. ಇದಕ್ಕೆ 1 ಚಮಚ ಆಯಿಲ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಕೂಡ ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಬೇಡಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಆಯಿಲ್ ಹಾಕೋದ್ರಿಂದ ಇದು ಏನು ಮಸಾಲೆ ಇದೆಯೋ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫಿಶ್ಶಿಗೆ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಆಯಿಲು. ನೋಡಿ, ಇದನ್ನೀಗ
ಒಂದು 20 ನಿಮಿಷ ಆಗಿದೆ. ಆ ನಂತರ ಇದನ್ನೀಗ ತೆಗೆದುಬಿಟ್ಟು ಈಗ ಎಣ್ಣೆ ಕಾಯೋಕೆ ಇಡೋಣ ಸ್ಟವ್ ಮೇಲೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಬಾಣಲೆಯಲ್ಲಿ ನಾನೀಗ ಇದನ್ನು ಕಬಾಬ್ನ ಫ್ರೈ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕಾದಿದೆಯಾ ಅಂತ ನೋಡಿ ಒಂಚೂರು ಮಸಾಲೆ ಹಾಕಿ ನೋಡ್ತಾ ಇದ್ದೀನಿ. ನೋಡಿ ಕಾದಿದೆ ಎಣ್ಣೆ. ನೋಡಿ ಈಗ ಒಂದೊಂದೇ ಪೀಸ್ ಹಾಕ್ಕೊಳ್ಳೋಣ. ಸಣ್ಣ ಬಾಣಲೆ ಇಟ್ಟಿದ್ದೀನಿ ನಾನು, ಒಂದು ಸತಿಗೆ 3 ಹಾಕಿದ್ದೀನಿ. ನೋಡಿ ಇದೀಗ ಗ್ರೀನ್ ಕಲರ್ ಇದೆ. ಇದೀಗ ಎಣ್ಣೆಯಲ್ಲಿ ಕರೆದಾದ ನಂತರ ಇದು ಮಾಮೂಲಿ ರೆಡ್ ಕಲರೇ ಬರುತ್ತೆ ಕಬಾಬು. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಅದ್ಭುತ ನಿಜವಾಗ್ಲೂ. ಈ ಥರ ಒಂದು ಸತಿ ಮಾಡಿ ನೋಡಿ, ನೀವು ಪದೇ ಪದೇ ಈ ಥರನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಫಿಶ್ ತುಂಬಾ ಒಳ್ಳೆಯದು, ಇದು ಆರೋಗ್ಯಕ್ಕೆ. ಮಕ್ಕಳಿಗೆಲ್ಲ ತುಂಬಾ ತಿನ್ನಿಸಿ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಬ್ಲಡ್ ಕೂಡ ಪ್ಯೂರ್ ಆಗುತ್ತಂತೆ ಫಿಶ್ ತಿನ್ನೋದ್ರಿಂದ, ಅಷ್ಟು ಒಳ್ಳೆಯದು. ಮತ್ತು ನಾನು ಇದಕ್ಕೆ ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಕೂಡ, ಸಾಮಗ್ರಿಗಳು ಏನು ಹಾಕ್ಕೊಂಡಿದ್ದೀನೋ ಅದು ಕೂಡ ಹೆಲ್ದಿಯಾಗಿರುವಂಥದ್ದು. ಈ ಕರಿಬೇವೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ದೇಹಕ್ಕೆ. ಹಾಗಾಗಿ ಈ ಥರ ಕಬಾಬ್ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನೋಡಿ ರೆಡಿ ಆಯಿತು ಕಬಾಬು. ಒಂದು ರೌಂಡ್ ನಾನು ಕರೆದಿದ್ದಾಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಕೂಡ ನೋಡಿ ಗ್ರೀನ್ ಇತ್ತಲ್ವ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮತ್ತೊಂದು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು. ಮತ್ತು ಈಗ ಒಂದು 2 ಪೀಸ್ ಹಾಕಿದ್ದೀನಿ. ನಾನು ಇಷ್ಟೇ ಹಾಕ್ಕೊಳ್ತಾ ಇರೋದು ಇವತ್ತು ಕಬಾಬ್ನ. ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟು ಯಾವಾಗ ಬೇಕಾದರೂ ನಾನು ಮಾಡ್ಕೊತಾ ಇರ್ತೀನಿ, ಬೇಕಾದಾಗ ಫ್ರೈ ಮಾಡ್ಕೊಳ್ತೀನಿ. ನೀವು ಕೂಡ ಹಾಗೆ ಮಾಡ್ಕೋಬೋದು. ನೋಡಿ ಇವಾಗ ಇವತ್ತಿನ ಊಟಕ್ಕೆ ನಮಗಿಷ್ಟು ಸಾಕು, ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಿಕ್ಕಿದ್ದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಹಾಗೆಯೇ ಕಬಾಬ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡೋಣ, ಟೇಸ್ಟ್ ಮಾಡಿ ನೋಡೋಣ. ಮತ್ತು ಕ್ರಿಸ್ಪಿಯಾಗಿ ಕೂಡ ಇದೆ, ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿದೆ, ಸಖತ್ತಾಗಿದೆ ನಿಜವಾಗ್ಲೂ. ನೋಡಿದ್ರೆ ತಿನ್ನಬೇಕಂತಿದೆ ನೋಡಿ. ಆಹಾ, ಬಾಯಲ್ಲಿ ನೀರು ಬರ್ತಿದೆ. ಓಪನ್ ಮಾಡಿದ್ರೆ ಒಂದು ಒಳ್ಳೆ ಫ್ಲೇವರ್ ಗಮ್ಮಂತ ಬರ್ತಾಯಿದೆ. ವಾವ್, ಸಖತ್ತಾಗಿದೆ ನಿಜವಾಗ್ಲೂ ಫ್ರೆಂಡ್ಸ್. ಒಂದು ಸತಿ ಆಗಲಿ ಟ್ರೈ ಮಾಡಿ, ನೀವು ಕೂಡ ಹೇಳ್ತೀರಾ. ಇಷ್ಟ ಆದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡಿ ಸಖತ್ತಾಗಿದೆ. ವಾವ್, ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.